ಕೆಟ್ಟ ವಾಸನೆ ಬರ್ತಾ ಇದೆ. ನಾನೇ ಹೋಗಿ ನೋಡ್ತೀನಿ. ಅಯ್ಯೋ ಬೆಳ್ಳಿ, ನೀನ್ ಇನ್ನ ಇಲ್ಲಿದ್ಯಾ? ಅಲ್ಲಿ ಅರಿಣಿ ನೀನು ಅರ್ಜೆಂಟಾಗಿ ಕರಿತಿದ್ದಾಳೆ. ಮೇಲೆ ಹರಿಣಿ ಸಾಯ್ತಾಳೆ ಅಂತ ಗೊತ್ತಾದ್ರೆ ನಗ್ತಾಳ ಅಳ್ತಾಳ ಸದ್ಯದಲ್ಲೇ ಗೊತ್ತಾಗತ್ತೆ. ಸುಷ್ಮಿತಾ, ಯಾರೋ ಬಾಗಿಲು ತಡ್ತಿದ್ದಾರೆ, ಹೋಗಿ ನೋಡು. ನನ್ಗೆ ಹೇಳಿದ ತಕ್ಷಣ ಮೋಹಿನಿ ಎದುರು ಕಡೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಹಿಂದೆ ಒಂದು ಶಕ್ತಿ ಇದೆ. ಯಾವಾಗಲೂ ಹರಿಣಿ ಬೆಳ್ಳಿಗೆ ಯಾಕೆ ಸಹಾಯ ಮಾಡ್ತಿದೆ? ಅವರಿಗೂ ಆ ಗಿಳಿಗೂ ಏನೋ ಕನೆಕ್ಷನ್ ಇದೆ. ಅದೇನಂತ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋದೇನೋ ಸರಿ, ಆದ್ರೆ ಹೇಗೆ? ಇರುವೆಗಳನ್ನ ಸಾಯಿಸ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಸಕ್ಕರೆನ ಇಡ್ತೀವಿ, ಇರುವೆ ಬಂದ್ಮೇಲೆ ಬೆಂಕಿ ಹಚ್ತೀವಿ. ಹಾಗೆ ಗಿಳಿನ ಹಿಡಿಬೇಕು ಅಂದ್ರೆ ಬೆಳ್ಳಿನ ಕಟ್ತೀವಿ. ಬಲಿಕ ಬಕ್ರ ಅಂತಾರಲ್ಲ, ಹಾಗೆ ಹಾಗೆ. ಒಂದ್ಸರಿ ಮಿಸ್ ಆದ್ರೆ ಮತ್ತೆ ಪ್ಲಾನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಅದಕ್ಕೆ ಎಲ್ಲ ಎಷ್ಟು ನೀಟಾಗಿ ರೆಡಿ ಮಾಡಿದ್ದೆ. ಪ್ರಾಮಿಸ್ ಕಣೆ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ವಯರ್ಗೆ ಮಾತ್ರ ಸ್ವಿಚ್ ಆನ್ ಮಾಡಿದ್ದು. ನೀನ್ ಆನ್ ಮಾಡಿದೆ, ಇನ್ನೇ ನಾ ಗಿಳಿ ಬಂದು ಆನ್ ಮಾಡಿರುತ್ತಾ? ಸುಮ್ಮನೆ ನನಗೆ ಈ ರೀಸನ್ಸ್ ಎಲ್ಲ ಕೊಡ್ಬೇಡ. ಬುದ್ಧಿವಂತರು ಬೇರೆಯವ್ರ ತಪ್ಪನ ನೋಡಿ ತಮ್ಮ ತಪ್ಪನ ತಿದ್ಕೋತಾರೆ. ನಮ್ಮ ಥರ ದಡ್ತನ ಮಾಡಿದ್ರೆ ಪ್ರತಿ ಸಲ ಪಾಠ ಕಲಿಬೇಕಾಗುತ್ತೆ. ಅಪ್ಪಪ್ಪ ಅಂದ್ರೆ ಏನ್ ಮಾಡತ್ತದಕ್ಕೆ ಆ ಗಿಳಿ? ಯಾರೋ ಬಂದು ಏನೋ ಅಂದ್ರು ಅಂತ ನಮ್ಮ ಬೆಳ್ಳಿ ನಾವು ಬಿಟ್ಕೊಡಕ್ಕಾಗುತ್ತಾ? ನನಗೆ ಗೊತ್ತಿರೋ ಹಾಗೆ ಬೆಳ್ಳಿ ಮಾಮೂಲಿ ಹುಡುಗಿ ಅಲ್ಲ, ಅವಳಿಗೆ ಆ ದೇವಿ ಆಶೀರ್ವಾದ ಇದೆ. ಬೆಳ್ಳಿಗೆ ಒಳ್ಳೇದಾಗಬೇಕು ಅಂತ ನಮಗೂ ಆಸೆ ಇದೆ. ಆದರೆ ಅವ್ರು ಹೇಳೋ ಅಷ್ಟು ಪೂಜೆಗಳು ಈಸಿ ಇಲ್ಲ. ಯಾವುದಾದ್ರೂ ಒಂದು ಪೂಜೆ ಗಡ್ಡಿ ಆದರೂ ಬೆಳ್ಳಿ ದೋಷ ನಿವಾರಣೆ ಆಗಲ್ಲ. ಇದರಲ್ಲಿ ತುಂಬ ಕೆಲಸ ಇದೆ ಮಾವ. ನಾವು ಶುರು ಏನೋ ಮಾಡಿಬಿಡ್ತೀವಿ, ಆದರೆ ಕೊನೆಯಲ್ಲಿ ಕಷ್ಟ ನಮಗೆ ಆಗುತ್ತೆ ಮಾವ. ಪೂಜೆಗೆಲ್ಲ ಸಿದ್ಧವಾಗಿದೆ. ಎಲ್ಲ ಕಳಸಗಳಿಗೂ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡಮ್ಮ. ಅಲ್ಲಿ ಬಿಂದಿಗೆಯಲ್ಲಿರೋದು ಬರೀ ನೀರು ಮಾತ್ರ ಅಲ್ಲ, ಮತ್ತೆ ನೀರಿನ ಜೊತೆ ತುರ್ಕೆ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀನಿ. 7 ಜನ ಕನ್ಯಾಮಣಿಗಳು ಒಬ್ಬೊಬ್ಬರಾಗಿ ಮನೆ ಮೇಲೆ ಕೂತ್ಕೊಳ್ಳಿ. ಮಾವ ಎಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಿರ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬೆಳ್ಳಿಯಮ್ಮ, ಪೂಜೆ ಎಲ್ಲ ಸಾಂಗವಾಗಿ ಚೆನ್ನಾಗಿ ನೆರವೇರಿದೆ. ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡು ತುಲಾಭಾರದಲ್ಲಿ ಕೂತ್ಕೊಳ್ಳಮ್ಮ. ಮುತ್ತು ಮಾವನ ಕೈಲಿ ಆ ಕೊನೆ ಚೀಲ ಇದೆಯಲ್ಲ, ಅದನ್ನ ಇಡ್ಲಿ, ಆಮೇಲೆ ನೀವೇ ನೋಡ್ತೀರಿ. ಅಂಥದ್ರಲ್ಲಿ ಮುತ್ತು ಬಾಬಾ ನನಗಿಂತ ದುಡ್ಡಲ್ಲಿ ತುಲಾಭಾರ ಮಾಡಿಸ್ತಿದ್ದಾರೆ. ಇದಲ್ಲದೆ ಬೇರೆ ಯಾವ್ದ್ರಲ್ಲಿ ಬೇಕಾದರೂ ತುಲಾಭಾರ ಮಾಡಿಸಿದ್ರು ನನಗೆ ಖುಷಿನೇ. ಇಲ್ಲಿ ದುಡ್ಡೆಷ್ಟು ಖರ್ಚಾಗ್ತದೆ ಅನ್ನೋದು ಮುಖ್ಯ ಅಲ್ಲ, ಮನಸ್ಸಲ್ಲಿರೋ ಪ್ರೀತಿ ಮುಖ್ಯ. ಅದು ಮುತ್ತು ಬಾಬಾ ಹಂಗಿದೆ. ನಾನು ಈ ಜನ್ಮಕ್ಕೆ ಇಷ್ಟು ಸಾಕು. ನನ್ನ ಮಾತಿಂದ ನಿಮಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಮಾವ. ಈ ಮಾತಿನ್ನು ಬರಲಿಲ್ವಲ್ಲ ಅಂತ ಕಾಯ್ತಿದ್ದೆ, ಈಗ ಬಂತು. ಅದೆಷ್ಟೇ ನಾಟಕ ಆಡ್ತೀಯಾ? ಹೋಗಿ ಯಾವುದಾದ್ರೂ ಡ್ರಾಮಾ ಕಂಪ್ನಿಗೆ ಸೇರ್ಕೊ, ಆಗ್ಲಾದ್ರೂ ಸ್ವಲ್ಪ ಉದ್ಧಾರ ಆಗ್ತೀಯಾ. ತಪ್ಪಲ್ಲ ಮಾಯ, ನೀನು ಕೇಳಿದ ಒಂದು ರೀತಿ ಒಳ್ಳೇದೇ ಆಯಿತು. ಬೆಳ್ಳಿ ತುಲಾಭಾರದಲ್ಲಿ ಏನೇನಿರುತ್ತೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ಅಲ್ವಾ? ಬೆಳ್ಳಿ ಪಕ್ಕದಲ್ಲಿ ಒಂದು ತುಪ್ಪದ ಬಾಟ್ಲಿದೆ, ಅದರಲ್ಲಿ ಮಿಕ್ಸ್ ಮಾಡಿ ಬನ್ನಿ. ಆಮೇಲೆ ಏನಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ.
ವೆರಿ ಗುಡ್. ಅದಕ್ಕೆ ಇನ್ನೇನಿದ್ರು ನಾನು ಹೋಗಿ ಪ್ರಸಾದಕ್ಕೆ ಅದನ್ನು ಮಿಕ್ಸ್ ಮಾಡಿ ಬರ್ತೀನಿ. ಅಯ್ಯೋ ಹರಡಿ ಇಲ್ಲೇ ಎಲ್ಲೋ ತುಪ್ಪ ಇಟ್ಟಿದ್ಲಲ್ಲ. ಇಲ್ಲೇ ಇದೆ ನೋಡು. ಕೊಡಿ ಅಕ್ಕ. ಇರು ಬೆಳ್ಳಿ, ನೀನು ಇಷ್ಟು ಕಷ್ಟಪಟ್ಟಿದ್ಯಾ, ನಾನೇ ಹಾಕ್ತೀನಿ. ಹೇ ಕಮಲಿ, ನೀನು ಯಾಕೆ ಬಂದೆ? ಪಾರ್ಟಿ ನಡೀತಿರೋದಿಲ್ಲಲ್ಲ, ಅಲ್ಲಿ ಆ ಕಡೆ ಹೋಗಿ. ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ? ಹೋಗಿ. ಹೇಳಿದ್ ಗೊತ್ತಾಗಿಲ್ವಾ? ಹೋಗೆ ಆಚೆ. ಇಶಾ, ನಾನು ಹೇಳಿರ್ಲಿಲ್ವಾ ಗ್ಯಾರಿ ಪ್ರೆಸೆಂಟೇಷನ್ ಓಕೆ ಆಗಿದೆ ಅಂತೆ. ಅವ್ನು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಏನಾಯ್ತು ನಿನಗೆ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನೀನು ಎಲ್ಲೋ ನೋಡ್ತಾ ಇದೆಯಾ? ಶನಾಯ, ಅಲ್ಲಿ ನೋಡು. ಸರಿ ಬನ್ನಿ, ಮನೆಗೆ ಹೋಗೋಣ, ನಡೀರಿ. ಅಪ್ಪ ಇಲ್ಲ, ನೀವು ಹೋಗಿ, ನಾವು ಹೊರಡ್ತೀವಿ. ಅಯ್ಯೋ ಲೇಟ್ ಆಯ್ತಮ್ಮ, ಇನ್ನೇನು ನಡ್ಕೊಂಬರೋದು? ಬನ್ನಿ ಮನೆಗೆ ಹೋಗೋಣ. ಮಾವ. ಅಳಿ ಅಂದ್ರೆ ಮತ್ತೆ ನೀವು ಜಾನಕಿ ಅವ್ರನ್ನ ರಾಮು ಅವರೇ. ಅಲ್ಲ, ಅಳಿ ಅಂದ್ರೆ ಏನೋ ಹೇಳಕ್ ಬಂದ್ರಲ್ಲ, ಏನು ಅಳಿ ಅಂದ್ರೆ ಹೇಳಿ. ನನಗೆ ಗೊತ್ತಿತ್ತು ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ. ಹೀಗೆ ತಪ್ಕೊಂಡಿರು. ಈಗ ನಮ್ಮಲ್ಲಿ ಮೊದಲನೇವಳಾಗಿ ಬಂದ ಹಿರಣ್ಮಯಿ ನಮ್ಮ ದೇವಸ್ಥಾನದ ಕಟ್ಟುಪಾಡು ನಿಯಮಗಳನ್ನು ಮುರಿದು ಬಾಲಾಂಬಿಕೆ ಸ್ಥಾನಕ್ಕೆ ಅವಮಾನ ಮಾಡಿದ್ದಾಳೆ. ಅದಕ್ಕೆ ಎರಡನೇವಳಾಗಿ ಗೆದ್ದು ಬಂದ ನಮ್ಮ ಸೌಗಂಧಿಕ ಈಗ ಬಾಲಾಂಬಿಕೆ ಆಗೋದಕ್ಕೆ ಅರ್ಹಳು. ನಡೀರಿ ಬೇಗ, ನಿಮ್ಮ ಮುಂದೆ ನಿಮ್ಮ ಮಗಳೇ ಬಾಲಾಂಬಿಕೆ. ದೇಶಕ್ರೆ, ಬಾಲಾಂಬಿಕೆ ಆಗೋ ಸೌಗಂಧಿಕ ಇಲ್ಲೇ ಇದ್ದಾಳೆ. ಯಾರಿಗ್ರಿ ಪೂಜೆ ಮಾಡ್ತಾ ಇದ್ದೀರಾ? ಇವಳೇ ನಾಗಿನಿನ ಅಥವಾ ಏಮುನ್ ರೂಪದಲ್ಲೇ ನಾಗಿನಿ ಬಂದಿದ್ದಾಳ? ಹೇಮ ನಾನು ನಾಗಿನಿ ಅಲ್ಲ ಅಂತ ಹೇಳ್ತಿದ್ದಾಳೆ, ಆದರೆ ನೀವು ಅವಳೇ ನಾಗಿನಿ ಅಂತ ಹೇಳ್ತಾ ಇದ್ದೀರಾ. ಹೇಮನ ಎಲ್ಲೋ ಬಚ್ಚಿಟ್ಟು ಅವಳ ರೂಪದಲ್ಲಿ ಆ ನಾಗಿನಿ ಬಂದಿದ್ದಾಳೆ. ಈ ವಿಷಯ ಮನೆಯವರಿಗೆ ಗೊತ್ತಾದ್ರೆ ನಾಗಮಣಿ ವಿಷಯನೂ ಅವರಿಗೆ ಗೊತ್ತಾಗುತ್ತೆ. ನೀನು ನನ್ನ ಸಾಗರ ತಾನೆ? ಹೌದು. ನಾನು ನಿನ್ ಗಂಗಾ ತಾನೆ? ಗಂಗಾ, ಈ ಒಟ್ಟಿನ ಮಾತನ್ನೆಲ್ಲ ಬಾಜುಗಿಡು. ನಿನ್ ಮನಸ್ಸಿನೊಳಗೆ ಏನದು ಅದನ್ನ ನೇರವಾಗಿ ಕೇಳು. ಸಾಗರ, ನಾನು ನಿಂಗೆ ಏನಾಗಕ್ಕೂ? ಏನಂದ್ರೆ ನೀನ್ ನನ್ ಕೇಳ್ತಿ? ಹಂಪೆ ದೀಪದಲ್ಲಿ ಕಬಡ್ಡಿ ಅಂದ್ರೆ ಲಕ್ಕಿ, ಲಕ್ಕಿ ಅಂದ್ರೆ ಕಬಡ್ಡಿ. ಜೋರ್ ಮಳೆ ಬಂದು ಮೋಡ ಎಲ್ಲ ಖಾಲಿಯಾಗಿ ಆಕಾಶ ಖಾಲಿ ಕಾಣಿಸ್ತಿತ್ತಂತೆ. ಹಾಗೆ ನೀವು ತುಂಬಾ ದಿನದಿಂದ ನಂಬರ್ 1 ಪಟ್ಟದಲ್ಲಿ ಇದ್ರಲ್ಲ, ಅದಕ್ಕೆ ಈಗ ನೆಲ ಕಚ್ಚಿದ್ದೀರಾ. ನಿಮ್ ಕೈಲಿ ಏನೂ ಆಗ್ಲಿಲ್ಲ ಅಂತ ನೀವು ಚಿಂತೆ ಮಾಡ್ಬೇಡಿ ಲಕ್ಕಿ ಅವರೇ. ಕೂತಿದ್ದ ಜಾಗದಲ್ಲೇ ಚಪ್ಪಾಳೆ ತಟ್ಟಿ.